ನಮಸ್ಕಾರ. ಹಿಯರಿಂಗ್ ಅಂತ ಹೇಳಿದ್ರೆ ಒಂದು ಪ್ರೊಸೀಡಿಂಗ್ ಶುರು ಮಾಡಿದಾಗ ಒಬ್ಬ ಟ್ಯಾಕ್ಸ್ ಪೇಯರ್ ಆ ಪ್ರೊಸೀಡಿಂಗ್ ಬಗ್ಗೆ ತನ್ನ ಹೇಳಿಕೆ ವ್ಯಕ್ತಪಡಿಸುವಂತ ಒಂದು ಅವಕಾಶ. ಕರ್ನಾಟಕ GST ಆಕ್ಟ್ ಬಹಳ ವಿಸ್ತಾರವಾಗಿ ಎಲ್ಲ ಪ್ರೊವಿಷನಲ್ಲೂ ಒಂದು ನೋಟಿಸ್ ಕೊಡಬೇಕು. ಆ ನೋಟಿಸಲ್ಲಿ ಹೇಳಿರೋ ವಿಷಯಗಳು, ಆರೋಪಗಳು ಸ್ಪಷ್ಟೀಕರಿಸಬೇಕು ಅಂತ ಬಹಳ ಶ್ರಮೆ ಪಟ್ಟು ಮಾಡಿರೋದು ನಮಗೆ ಕಂಡು ಬರ್ತದೆ. ಹಿಯರಿಂಗ್ ಅನ್ನೋದು ಆ ಎಲ್ಲ ಪ್ರಯತ್ನನ ಸಫಲಗೊಳಿಸುವಂತ ಒಂದು ಪ್ರಯತ್ನ. ನೋಟಿಸ್ ಈಗಾಗಲೇ ಕೊಟ್ಟಾಗಿದೆ, ಅದರ ಬಗ್ಗೆ ಅಬ್ಜೆಕ್ಷನ್ಸ್ ಫೈಲ್ ಮಾಡೋ ಅವಕಾಶ ಕೊಟ್ಟಿದೆ. ಹಿಯರಿಂಗ್ ಅಂತ ಹೇಳಿದ್ರೆ ಪರ್ಸನಲ್ ಹಿಯರಿಂಗ್ ಅಂತಾನು ಹೇಳ್ಬೋದು. ಪರ್ಸನಲ್ ಹಿಯರಿಂಗ್ ಅಂದ್ರೆ ಖುದ್ದಾಗಿ ಅಥವಾ ಒಬ್ಬ ಆಥರೈಸ್ಡ್ ಪರ್ಸನ್ ಮೂಲಕ ಬಂದು ತನ್ನ ಹೇಳಿಕೆ ವ್ಯಕ್ತಪಡಿಸುವಂತ ಒಂದು ಸಂದರ್ಭ. ಆಪರ್ಚುನಿಟಿ ಅಂತ ಹೇಳಿದಾಗ ರೈಟಿಂಗ್ ಅಲ್ಲಿ ಕೊಡಬಹುದು ಅಥವಾ ವರ್ಬಲ್ ಆಗಿ ಹೇಳಬಹುದು. ವರ್ಬಲ್ ಆಗಿ ಹೇಳೋ ಅವಕಾಶದ ದಿನ ಅವ್ರು ಬಂದು ಅಡಿಷನಲ್ ಆಗಿ ರೈಟಿಂಗ್ ಅಲ್ಲಿ ಕೊಡಬಹುದು, ಅಥವಾ ಒಂದು ಅವಕಾಶ ಕೇಳ್ಕೊಂಡು ಹೋಗಿ ಮತ್ತೆ ವಿದಿನ್ ರೀಸನಬಲ್ ಟೈಮ್ ಅವರು ಸಪ್ಲಿಮೆಂಟರಿ ರೈಟಿಂಗ್ ಅಲ್ಲಿ ಕೊಡಬಹುದು. ಸೊ ಹೀಗಿರುವಾಗ ಹಿಯರಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗಾಗಲೇ ಹಿಂದಿನ ವಿಡಿಯೋಲಿ ಒಂದ್ಸಲ ಮಾತಾಡಿದ್ವಿ. 2 ದಿವಸ ಟೈಮ್ ಕೊಡೋದು, 3 ದಿವಸ ಟೈಮ್ ಕೊಡೋದು, 1 ತಿಂಗಳು ಕೇಳಿದ್ರೆ 10 ದಿವಸ ಟೈಮ್ ಕೊಡೋದು. ಈ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಗ್ರಹಿಸಿಕೊಂಡು ನಮ್ಮ ಪ್ರೊಸೀಡಿಂಗ್ಸ್ ಅಲ್ಲಿ ಅದು ಎದ್ದು ಕಾಣಬೇಕು ಅನ್ನೋದಾದ್ರೆ ಹಿಯರಿಂಗ್ ಹೇಗೆ ನಡೆಸಿದ್ವಿ, ಎಷ್ಟರ ಮಟ್ಟಿಗೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋದು ಫೈಲಲ್ಲಿ ಎದ್ದು ಕಾಣಬೇಕು. ಸೆಕ್ಷನ್ 75(5) ಪ್ರಕಾರ ಒಬ್ಬ ಪ್ರಾಪರ್ ಆಫೀಸರ್ಗೆ ಹಿಯರಿಂಗ್ ಕೊಡಬೇಕು ಅನ್ನೋದು ಅವನ ಡ್ಯೂಟಿ, ತನ್ನ ಒಂದು ಜವಾಬ್ದಾರಿ ಆಗಿ ನೇಮಿಸಲ್ಪಟ್ಟಿದೆ. ಸೊ ಒಬ್ಬ ಟ್ಯಾಕ್ಸ್ ಪೇಯರ್ ಹಿಯರಿಂಗ್ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಈ ಸೆಕ್ಷನ್ ವೈಲೇಷನ್ ಆಗ್ತಾ ಇದೆ ಅಂತ ಆಕ್ಷೇಪಣೆ ಮಾಡಬಹುದು. ಆದ ಕಾರಣ ಹಿಯರಿಂಗ್ ಕೊಡೋದು, ಅದನ್ನ ಫಾಲೋ ಮಾಡೋದು ಸ್ಪಷ್ಟವಾಗಿ ಫೈಲಲ್ಲಿ ರೆಕಾರ್ಡ್ ಆಗಿರಬೇಕು. ಬೆಳಿಗ್ಗೆ 7:15 ಬನ್ನಿ, ಶನಿವಾರ 4:15 ಸಂಜೆ ಬನ್ನಿ, ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ. ಇಷ್ಟೇ ಸಾಕು. ಇಲ್ಲಿವರೆಗೂ ಮಾಡಿರೋ ಎಲ್ಲ ಪ್ರಯತ್ನನ ಅಲ್ಲಗಳೆಯೋದಕ್ಕೆ ಇಷ್ಟೇ ಸಾಕು. ಇಲ್ಲ ಟೈಮ್ ಲಿಮಿಟ್ ಮೀರಿ ಹೋಗ್ತಾ ಇದೆ, ಆದ ಕಾರಣ ಬೇಗ ಮಾಡಬೇಕು. ಒಂದು ಬಹಳ ಸುಂದರವಾದ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಅದ್ರ ಹೇಳ್ತದೆ ಕಾಲಾವಧಿ ಮೀರಿ ಹೋಗೋದು ಅಂತ ಹೇಳಿದ್ರೆ ಈ ಲಿಮಿಟೇಷನ್ಸ್ ಆಕ್ಟ್ 1963 ಅಂತ ಒಂದು ಕಾನೂನಿದೆ, ಅದ್ರ ಸಂಬಂಧಪಟ್ಟಿರೋ ಒಂದು ಜಡ್ಜ್ಮೆಂಟ್. ಅಲ್ಲಿ ಹೇಳ್ತದೆ ಕಾಲಾವಧಿ ಮೀರಿ ಹೋಗೋದು ಅನ್ನೋದು ಆಪೋಸಿಟ್ ಪಾರ್ಟಿಗೆ ಸಿಗುವಂಥ ಕಾನೂನುಬದ್ಧವಾದ ಒಂದು ಹಕ್ಕು. ಇವಾಗ ರೀಫಂಡ್ ಕ್ಲೈಮ್ ಮಾಡೋದಕ್ಕೆ 2 ವರ್ಷ ಟೈಮ್ ಇದೆ ಅಂತ GST ಆಕ್ಟ್ ಅಲ್ಲಿ ಹೇಳ್ತಾ ಇದೆ. ಆ 2 ವರ್ಷದ ಒಳಗಾಗಿ ರೀಫಂಡ್ ಕ್ಲೈಮ್ ಮಾಡ್ದಲೇ ಇದ್ರೆ ರೀಫಂಡ್ ಇನ್ಯಾವತ್ತೂ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ಹಕ್ಕು ಸರ್ಕಾರಕ್ಕೆ ಬಂದು ಸೇರುತ್ತೆ. ಬರೋ ವರ್ಷ ಸೆಪ್ಟೆಂಬರ್ ರಿಟರ್ನ್ ಫೈಲ್ ಮಾಡೋದ್ರೊಳಗಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಮಾಡ್ಕೊಂಡಿರ್ಬೇಕು ಅಂತ ಒಂದು ಸೆಕ್ಷನ್ ಇದೆ, ಸೆಕ್ಷನ್ 16(4). ಆ ಟೈಮ್ ಲಿಮಿಟ್ ಒಳಗಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಮಾಡ್ಕೊಳ್ಳದಿರೋ ಇರೋ ಪಕ್ಷದಲ್ಲಿ ಅಷ್ಟು ಹಣ, ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಷ್ಟರ ಮಟ್ಟಿನ ಹಣ ಟ್ಯಾಕ್ಸ್ ಪೇಯರ್ ತನ್ನದಾಗಿಸ್ಕೋಬೋದಿತ್ತು ಕ್ಲೈಮ್ ಮಾಡಿದ್ರೆ. ಅವನು ಕ್ಲೈಮ್ ಮಾಡದಲೇ ಇರೋ ಕಾರಣದಿಂದ ಆ ಹಣ ಸರ್ಕಾರದ ರೆವೆನ್ಯೂ ಆಗಿ ಹೋಯ್ತು. ಸರ್ಕಾರದ ರೆವೆನ್ಯೂ ಅಂದ್ರೆ ಈ ರಾಜ್ಯದ ರೆವೆನ್ಯೂ, ಸಿಟಿಸನ್ಸ್ ಪಬ್ಲಿಕ್ ಮನಿ ಆಗೋಯ್ತು. ಇದು ಒಂದು ಕಾನ್ಸೆಪ್ಟ್ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆದ ಕಾರಣ ಪ್ರತಿಯೊಂದು ಕ್ರಮ ಟೈಮ್ ಲಿಮಿಟ್ ಒಳಗೆ ನಡಿಬೇಕು. ಇದು ಟ್ಯಾಕ್ಸ್ ಪೇಯರ್ಗೂ ಸರಿ, ಟ್ಯಾಕ್ಸ್ ಅಥಾರಿಟಿಗೂ ಸರಿ ಅಪ್ಲಿಕಬಲ್ ಆಗುತ್ತೆ. ಹಿಯರಿಂಗ್ ಅಂತ ಹೇಳಿದ್ರೆ ಫೇರ್ ಆಗಿರಬೇಕು. ಟೈಮ್ ಲಿಮಿಟ್ ಮೀರಿ ಹೋಗ್ತಾ ಇದೆ ಅನ್ಕೊಂಡು ಅರ್ಜೆಂಟ್ ಅಲ್ಲಿ 2 ದಿವಸ ಟೈಮ್ ಕೊಟ್ಟು ಆರ್ಡರ್ ಪಾಸ್ ಮಾಡಿದ್ರೆ ಆ ಆರ್ಡರ್ ಮುಂದೆ ಅಪೀಲಲ್ಲಿ ಬಿದ್ದು ಹೋಗುತ್ತೆ, ಕಾಲ ಮೀರಿ ಹೋಗಿರೋ ಹಾಗೆ ಆಗೋಗುತ್ತೆ. ಸೊ ಹಿಯರಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್.
ಈ ಒಂದು ಕಾನೂನಲ್ಲಿರೋ ಒಂದು ಪ್ರೊವಿಷನ್ನ ದುರುಪಯೋಗ ಪಡಿಸ್ಕೊಂಡಂಥವ್ರು ಇರ್ತಾರೆ. ಅದಕ್ಕೆ ಹೇಳೋದು ಡಿಲೇಟರಿ ಟ್ಯಾಕ್ಟಿಕ್ಸ್, ಡಿಲೇ ಮಾಡುವಂಥ ಟ್ಯಾಕ್ಟಿಕ್ಸ್. ಯಾವಾಗಲೂ ಡೇಟ್ ಕೇಳ್ಕೊಳೋದು, 10 days ಟೈಮ್ ಕೊಟ್ಟರೆ ಸಾಲಲ್ಲ, 3 ತಿಂಗಳು ಟೈಮ್ ಬೇಕು ಅಂತ ಹೇಳೋದು. ವಾಟ್ ಈಸ್ ಎ ರೀಸನಬಲ್? ರೀಸನಬಲ್ ಅಂದ್ರೆ ಏನು? ಇದರಲ್ಲಿ ಡಿಕ್ಷನರಿ ಮೀನಿಂಗ್ ತಗೊಂಡು ಬರಕ್ ಆಗೋದಿಲ್ಲ. ಪ್ರತಿ ಒಂದು ಪರಿಸ್ಥಿತಿಯಲ್ಲಿ, ಪ್ರತಿ ಒಂದು ಸನ್ನಿವೇಶದಲ್ಲಿ ತನ್ನದೇ ಆದಂತ ಒಂದು ರೀಸನಬಲ್ ಡೆಫಿನಿಷನ್ ಸೃಷ್ಟಿ ಆಗುತ್ತೆ. ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಅಪೀಲ್ ಫೈಲ್ ಮಾಡುವಾಗ ಟ್ರಿಬ್ಯುನಲ್ ಅಲ್ಲಿ 1 ವರ್ಷ ಡಿಲೇ ಮಾಡಿಕೊಂಡು ಫೈಲ್ ಮಾಡಿದ್ರು. ಇದು ಸೆಂಟ್ರಲ್ ಟ್ಯಾಕ್ಸ್ ಅಲ್ಲಿ. ಅದನ್ನ ಕಂಡನೇಷನ್ ಆಫ್ ಡಿಲೇ ಅಪ್ಲಿಕೇಶನ್ ಫೈಲ್ ಮಾಡಿದಾಗ ಟ್ರಿಬ್ಯುನಲ್ ಹೇಳಿದ್ರು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ತನ್ನ ಕಾರ್ಯ ಕೆಲಸಗಳಲ್ಲಿ ಅಪ್ರೂವಲ್ಸ್, ಇಂಟರ್ನಲ್ ಅಪ್ರೂವಲ್ಸ್ ಎಲ್ಲ ತಗೊಂಡು ಅಪೀಲ್ ಫೈಲ್ ಮಾಡೋದಕ್ಕೆ ಡಿಲೇ ಆಗಿದೆ, 1 ವರ್ಷ ಡಿಲೇ ಆಗಿದೆ. 3 months ಟೈಮ್ ಇದೆ, ಬಟ್ ಅಡಿಷನಲ್ 9 months ಟೈಮ್ ಆಗಿ ಡಿಲೇ ಆಗಿ ಹೋಗಿದೆ ಅಂತ ಹೇಳುವಾಗ ಟ್ರಿಬ್ಯುನಲ್ ಹೇಳಿದ್ರು, ಈ ಒಂದು ಪರಿಸ್ಥಿತಿಲಿ ಒಬ್ಬ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಪೀಲ್ ಫೈಲ್ ಮಾಡಿರುವಾಗ ಅಲ್ಟಿಮೇಟ್ಲಿ ಇದು ಪ್ರಾಫಿಟ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗೋದಕ್ಕಲ್ಲ, ಇಟ್ ಈಸ್ ಆಲ್ಸೋ ಫಾರ್ ದ ಪಬ್ಲಿಕ್. ಸೊ 1 ವರ್ಷ 9 months ಡಿಲೇ ಏನಿದೆ ಅದನ್ನ ನಾವು ಕಂಡೋನ್ ಮಾಡಿ ಅಪೀಲ್ನ ಅಡ್ಮಿಟ್ ಮಾಡ್ಕೋಬಹುದು ಅಂತ ಟ್ರಿಬ್ಯುನಲ್ ಹೇಳಿದ್ರು. ಅದೇ ಜಜ್ಮೆಂಟ್ನ ಒಬ್ಬ ಪ್ರೈವೇಟ್ ಇಂಡಿವಿಜುವಲ್ ಅಪೀಲ್ 15 ದಿವಸ 3 ತಿಂಗಳು ಟೈಮ್ ಇದೆ, ಬಟ್ 3 ತಿಂಗಳು ದಾಟಿ ಹೋಗಿ ಇನ್ನೊಂದು 15 ದಿವಸ ಆದಮೇಲೆ ತಂದು ಫೈಲ್ ಮಾಡಿದಾಗ ಟ್ರಿಬ್ಯುನಲ್ ಕೇಳಿದ್ರು, ಆ 15 ದಿವಸ ಯಾಕೆ ತಡ ಆಯಿತು ಅಂತ ಕೇಳಿದಾಗ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸ್ಪ್ಲನೇಷನ್ ಕೊಡದಲೇ ಇದ್ದಿದ್ದ ಕಾರಣದಿಂದ ಇವನ 15 ದಿವಸ ಡಿಲೇ ಕಂಡೋನ್ ಮಾಡದೇ ಹೋದ್ರು ಆ ಕಡೆ ಪಬ್ಲಿಕ್ ಸೆಕ್ಟರ್ ಕಂಪನಿಗೆ 1 ವರ್ಷ 9 ತಿಂಗಳು ಡಿಲೇ ಕಂಡೋನ್ ಮಾಡಲಾಯಿತು. ಇದರಲ್ಲಿ ಅನ್ಯಾಯ ಏನೂ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ 15 ದಿವಸ ಕೂಡ ಅನ್ರೀಸನಬಲ್ ಆಗಿ ಕಾಣಿಸ್ತು. ಈ ಒಂದು ಪರಿಸ್ಥಿತಿಯಲ್ಲಿ 9 ತಿಂಗಳ ಡಿಲೇ ಕೂಡ ರೀಸನಬಲ್ ಆಗಿ ಕಾಣಿಸ್ತಾ ಇತ್ತು. ಡಿಲೇಟರಿ ಟ್ಯಾಕ್ಟಿಕ್ಸ್ ಪ್ರಯೋಗ ಮಾಡಕ್ಕೆ ಹೊರಟ್ರೆ ಅದನ್ನ ತಡೆಗಟ್ಟೋದಕ್ಕೂ GST ಆಕ್ಟ್ ಅಲ್ಲಿ ಒಂದು ಪ್ರೊವಿಷನ್ ಇದೆ. ಸೆಕ್ಷನ್ 75 ಸಬ್ಸೆಕ್ಷನ್ 5 ಕರ್ನಾಟಕ GST ಆಕ್ಟ್ ಅಲ್ಲಿ ಒಂದು ಪ್ರೊವೈಸೋ ಸೇರ್ಕೊಂಡಿದೆ. ಅದು ಹೇಳ್ತದೆ, ರೀಸನಬಲ್ ಟೈಮ್ ಕೊಡಬೇಕು, ಅಡ್ಜರ್ನ್ಮೆಂಟ್ ಕೇಳಿದ್ರೆ ಅದನ್ನು ಕೊಡಬೇಕು, ಆದರೆ 3 ಸರ್ತಿಗಿನ ಹೆಚ್ಚಾಗಿ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ 3 ಸರ್ತಿ ಕೊಡಬೇಕು ಅನ್ನೋ ನಿರ್ಬಂಧ ಕೂಡ ಇಲ್ಲ. 3 ಸರ್ತಿ ಎಂಥ ದೊಡ್ಡ ಡಿಸ್ಪ್ಯೂಟ್ ಇದ್ರೂ 3 ಸರ್ತಿ ಅಡ್ಜರ್ನ್ಮೆಂಟ್ ಅನ್ನೋದು ಸರಿಯಲ್ಲ. ಈ 3 ಅನ್ನೋದು ಕಾನೂನಲ್ಲಿ ಬಂದಿರೋ ಒಂದು ರೀಸನಬಲ್ ಡೆಫಿನಿಷನ್, ಬಟ್ ಪ್ರಾಕ್ಟಿಕಲಿ ಆ ಅಧಿಕಾರಿ ತೀರ್ಮಾನ ಮಾಡಬೇಕು ವಾಟ್ ಈಸ್ ಎ ರೀಸನಬಲ್, ವಾಟ್ ಈಸ್ ನಾಟ್ ಎ ರೀಸನಬಲ್. ಅಡ್ಜರ್ನ್ಮೆಂಟ್ ಅಂತ ಹೇಳಿದಾಗ ಒಂದು ಟೈಮ್ ಲಿಮಿಟ್ ಒಳಗೆ ಎಲ್ಲ ಪ್ರೊಸೀಡಿಂಗ್ಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಇಲ್ಲಾಂದ್ರೆ ಒಂದು ಸೆಕ್ಷನ್ 73(10) ಆಗಲಿ ಅಥವಾ 74(10) ಆಗಲಿ ಅಲ್ಲಿ ಹೇಳುತ್ತೆ, ಆ ಒಂದು 3 ವರ್ಷ ಅಥವಾ 5 ವರ್ಷದ ಒಳಗಾಗಿ ತೀರ್ಮಾನ ಮಾಡದಲ್ಲೇ ಇದ್ರೆ ಸೆಕ್ಷನ್ 75(10) ಪ್ರಕಾರ ದಟ್ ಈಸ್ ದ ಎಂಡ್, ಅಲ್ಲಿಯೇ ಆ ಶೋಕಾಸ್ ನೋಟಿಸ್ ಸ್ಟಾಪ್ ಮಾಡಬೇಕು, ಆ ಡಿಮಾಂಡ್ ಅಲ್ಲಿಯೇ ಬಿದ್ದೋಗುತ್ತೆ ಅಂತ. ಅಡ್ಜರ್ನ್ಮೆಂಟ್ ಅಂತ ಹೇಳಿದಾಗ ಸಾಧಾರಣವಾಗಿ ಅಡ್ಜರ್ನ್ಮೆಂಟ್ಗೆ ಕಾರಣ ಹೆಂಗ್ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಅಸ್ವಸ್ಥ ತಾತ ಮನೇಲಿದ್ದಾರೆ, ಅಸ್ವಸ್ಥ ತಾತ, ಪಾಪ ಇವರು ಹೈಸ್ಕೂಲ್ನಲ್ಲಿದ್ದಾಗಿಂದ ಇವರು ತಮ್ಮ ಸೇವೆ ಮಾಡ್ತಾನೆ ಇದ್ದಾರೆ ಹುಡುಗನಿಗೆ. ಇವಾಗ ಅವನು ದೊಡ್ಡ ಕನ್ಸಲ್ಟೆಂಟ್ ಆಗಿ ಅಪೀಲ್ ಎಲ್ಲ ಫೈಲ್ ಮಾಡಿದ್ದಾನೆ. ಇನ್ನ ಕೊಡೋ ಎಕ್ಸ್ಪ್ಲನೇಷನ್ ಬಂದು ಅಜ್ಜ ಅಸ್ವಸ್ಥ ಅಥವಾ ಮಾವ ಮದುವೆ ಆಗಬೇಕು, ಹಿಯರಿಂಗ್ ಇರೋ ಸಮಯದಲ್ಲೇ ಮದುವೆ ಫಿಕ್ಸ್ ಆಗುತ್ತೆ. ಇದೆಲ್ಲ ಅವಶ್ಯಕತೆ ಇಲ್ಲ. ಈ ಕಾನೂನು ಅನ್ರೀಸನಬಲ್ ಅಲ್ಲ, ರೀಸನಬಲ್. ನಿನ್ನೆ ತಾನೇ ಫೈಲ್ ಬಂದಿದೆ ಆಫೀಸ್ಗೆ, ಸ್ಟಡಿ ಮಾಡೋದಕ್ಕೆ 10 ದಿವಸ ಟೈಮ್ ಬೇಕು, ಬೇರೆ ಕೇಸ್ ಇದೆ, ಪ್ಲೀಸ್ ಗಿವ್ ಅಡ್ಜರ್ನ್ಮೆಂಟ್ ಫಾರ್ 2 weeks ಅಂತ ಹೇಳಿದ್ರೆ ಯಾವ ಒಂದು ಅಧಿಕಾರಿನೂ ಅದಕ್ಕೆ ಆಕ್ಷೇಪಣೆ ಮಾಡೋ ಹಾಗೆ ಇಲ್ಲ. ಡ್ರಾಮ್ಯಾಟಿಕ್ ಆಗಿ ತುಂಬಾ ಎಮೋಷನ್ ಸೇರ್ಕೊಂಡಿರೋ ಕಾರಣಗಳೇ ಕೊಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಸಾಧಾರಣ ಟ್ರೂತ್. ಅಲ್ಟಿಮೇಟ್ಲಿ ಈ ಎಲ್ಲ ಪ್ರಯತ್ನ ಎಲ್ಲಿಗೆ ಅಂತ ಹೇಳಿದ್ರೆ ಸತ್ಯಕ್ಕೆ ಹೋಗಿ ರೀಚ್ ಆಗಬೇಕು ಅಂತ. ಆ ಪ್ರಯತ್ನದಲ್ಲಿ ನಾವು ಅಡ್ಜರ್ನ್ಮೆಂಟ್ಗೆ ಸುಳ್ಳು ಹೇಳಬೇಕು ಅನ್ನೋ ಅವಶ್ಯಕತೆ ಬಿಲ್ಕುಲ್ ಇಲ್ಲ. ಟೈಮ್ಲಿ ಆಗಿ ಪ್ರೊಸೀಡಿಂಗ್ಸ್ ಕಂಪ್ಲೀಟ್ ಆಗಬೇಕು. ಹಿಯರಿಂಗ್ ನೆರವೇರ್ಲಿಲ್ವಾ ಅನ್ನೋದು ರೆಕಾರ್ಡ್ ಆಗಬೇಕು. ಆ ಹಿಯರಿಂಗ್ ಅಲ್ಲಿ ಏನ್ ನೆರವೇರ್ತು ಅನ್ನೋದು ಪ್ರೊಸೀಡಿಂಗ್ಸ್ ಆಫ್ ದ ಹಿಯರಿಂಗ್ ಅದನ್ನ ಕೂಡ ಸ್ಪಷ್ಟವಾಗಿ ಡಾಕ್ಯುಮೆಂಟ್ ಮಾಡಿರಬೇಕು. ಈ ಎಲ್ಲ ವಿಷಯಗಳು
ಅಡ್ಜುಡಿಕೇಷನ್ ಮಾಡೋಂಥ ಅಧಿಕಾರಿಗಳು ಪ್ಲಸ್ ಬೇರೆ ಪ್ರೊಸೀಡಿಂಗ್ಸ್, ಇನ್ನು ಮುಂದೆ ಬೇರೆ ವಿಡಿಯೋಸ್ ಇದೆ, ಬೇರೆ ಬೇರೆ ಸೆಕ್ಷನಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು ಅಂತ, ಅದರಲ್ಲೂ ಈ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ನಮಸ್ಕಾರ.